ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಪಾರ್ಟ್ 2 ಅಂದರೆ ಸಮಾಜ ವಿಜ್ಞಾನ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಇವತ್ತು ಮತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಟೆಟ್ಟಿಗೆ ಅಂತ ಅಲ್ಲ, VA ಕಾಲ್ಫಾರ್ಮ್ ಆಗಿದೆ, PDO ಕಾಲ್ಫಾರ್ಮ್ ಆಗಿದೆ. ಮುಂಬರುವ ಅಂದರೆ ಮುಂದೆ ಯಾವುದೇ ಒಂದು ಎಕ್ಸಾಮ್ ಬರಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿವೆ ಈ ಕ್ವಶನ್ಗಳು. ಬಹು ನಿರೀಕ್ಷಿತ ಅಂತಾನೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂತಂದಾಗ ನಾವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಎಕ್ಸಾಮ್ ಬರಲಿ, ನಮಗೆ 6 to 12 ವರೆಗೂ ಇರ್ತಕ್ಕಂಥ ನಮ್ಮ ಕರ್ನಾಟಕ ಟೆಕ್ಸ್ಟ್ ಬುಕ್, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಕ್ವಶನ್ನೇ ರೈಸ್ ಆಗ್ತವೆ. ಅಲ್ಲಿರುವಂತಹ ಕೆಲವು ಮೂಲಗಳು, ಮಾಹಿತಿಗಳನ್ನೇ ನಾವು ಕಲೆಕ್ಟ್ ಮಾಡಿಕೊಂಡು ನಮಗಿಲ್ಲಿ ನೋಟ್ಸ್ ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ. ಹಾಗಾಗಿ ಇವತ್ತಿನ ದಿನವನ್ನಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂತಂದಾಗ, ಒಂದು ಸ್ಪರ್ಧಾತ್ಮಕ ಯುಗ ಅಂತಂದ್ರೆ ಇಲ್ಲಿ ಯಾವ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಹೌದಾ? ನಾವು ಎಷ್ಟು ಓದಿದ್ರು ಕೂಡ ಕಡಿಮೆನೆ ಅಂತ ನಾವು ಅನ್ಕೋಬಹುದು. ಯಾಕಂತಂದಾಗ ನಾವು ಒಂದು ಓದಿರ್ತೀವಿ, ಅಲ್ಲಿ ಒಂದು ಬಂದಿರುತ್ತೆ. ಅದೇ ಕ್ವಶನ್ ಕೇಳಿದ್ರು ಕೂಡ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ಆ ರೀತಿ ಕ್ವಶನ್ ರೈಸ್ ಮಾಡಿರ್ತಾರೆ. ಅಂದ್ರೆ ಅದಕ್ಕೆ ಆನ್ಸರ್ ಒಂದೇ ಆಗಿರುತ್ತೆ, ಆದರೆ ಕ್ವಶನ್ ಮಾತ್ರ ಬೇರೆ ರೀತಿನೇ ಕೇಳಿರ್ತಾನೆ. ಹಾಗಾಗಿ ನಾವು ಪ್ರತಿಯೊಂದನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಸಮಾಜ ವಿಜ್ಞಾನ ಬಹು ನಿರೀಕ್ಷಿತ ಪ್ರಶ್ನೆ ಪಾರ್ಟ್ 3 ನ ಇವತ್ತು ಮಾಡ್ತಾ ಹೋಗೋಣ. ಇದು ಪಾರ್ಟ್ 3 ತಗೊಂಡಿದ್ದು ನಿಮ್ಗೆ 6th ಸ್ಟ್ಯಾಂಡರ್ಡ್, ಅಂದ್ರೆ ನಾವು ನಮ್ಮ ಕರ್ನಾಟಕ ಟೆಕ್ಸ್ಟ್ ಬುಕ್ ನಿಂದ ಬಂದಿರತಕ್ಕಂಥ 6ನೇ ತರಗತಿಯಲ್ಲಿ ಇರುವಂತಹ ಕ್ವಶನ್ಗಳನ್ನೇ ನಾನಿವತ್ತು ರೈಸ್ ಮಾಡಿದ್ದೀನಿ. ಅದೇ ನೋಡಿ, ಈಗ ಇನ್ನೂ ಓದಿರದೇ ಇಲ್ಲ. ಯಾಕಂತಂದ್ರೆ ಕೆಲವು ಜನ ಓದಿರಲ್ಲ, ಅವಾಗ ಈ ರೀತಿ ಇದೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಕ್ಲಾಸ್ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಮೈ ಹಂಬಲ್ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಿಮಗೆ ಉಪಯುಕ್ತ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದಾಗ ನಾನು ಈ ಪ್ರತಿಯೊಂದು ವಿಡಿಯೋ ಮಾಡೋದು ಕಾರಣ ಇಷ್ಟೇ. ಕೆಲವು ಜನಕ್ಕೆ ಬೇರೆ ಕೋಚಿಂಗ್ ತಗೊಳ್ಳೋಕ್ಕೂ ಆಗಲ್ಲ, ಕೆಲವು ಆರ್ಥಿಕ ಪರಿಸ್ಥಿತಿ ಗಂಭೀರ ಆಗಿರೋದ್ರಿಂದ ಸುಮ್ಮನೆ ನಾವು ಒಂದು ಅಳಿಲು ಸೇವೆ ಅಂದ್ರೆ ನಾನು ಫ್ರೀ ಇರುವ ಸಮಯದಲ್ಲಿ ನಿಮ್ಮ ಮುಂದೆ ಈ ವಿಡಿಯೋಗಳನ್ನು ತರ್ತಾ ಇರ್ತೀನಿ ಅಷ್ಟೇ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ PDF ನೋಟ್ಸು ಬೇಕು, ತರಗತಿಗಳು ಬೇಕಂತಂದಾಗ ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಅನ್ನು ಹಾಕಿರ್ತೀನಿ, ಶೇರ್ ಮಾಡಿರ್ತೀನಿ. ಅದನ್ನು ನೀವು ಕ್ಲಿಕ್ ಮಾಡುವ ಮೂಲಕ ಜಾಯಿನ್ ಆಗಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ ಸ್ನೇಹಿತರೆ? ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಕ್ವಶನ್ ನಂಬರ್ 1 ಈ ರೀತಿ ಇದೆ ನೋಡಿ. ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದವರು ಯಾರು? ನೋಡಿ, ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಅವರು ಯಾರು ಅಂತ ಬಂದಾಗ ನೋಡಿ ಸ್ನೇಹಿತರೆ, ಉತ್ತರ ಇಲ್ಲಿ ಸರ್ ವಿಲಿಯಂ ಜೋನ್ಸ್. ಸರ್ ವಿಲಿಯಂ ಜೋನ್ಸ್ ಅಂತ ನಾವು ಇಲ್ಲಿ ಹೇಳ್ಬೋದು. ಅದೇ ರೀತಿ ಮುಂದಿನ ಕ್ವಶನ್ ನೋಡೋಣ. ಸೀಕ್ರೆಟ್ ಬುಕ್ ಆಫ್ ದಿ ಈಸ್ಟ್. ನೋಡಿ, ಸೀಕ್ರೆಟ್ ಬುಕ್ ಆಫ್ ದಿ ಈಸ್ಟ್, ಈ ಪುಸ್ತಕ ಅಥವಾ ಇದನ್ನು ಬರೆದವರು ಯಾರು ಅಂತ ಬಂದಾಗ ಮ್ಯಾಕ್ಸ್ ಮುಲ್ಲರ್. ಸರಿಯಾದ ಉತ್ತರ ಮ್ಯಾಕ್ಸ್ ಮುಲ್ಲರ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 3 ಈ ರೀತಿ ಇದೆ. ಹಿಂದೂ ಮ್ಯಾನರ್ಸ್. ನೋಡಿ, ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ಎಂಬ ಕೃತಿಯನ್ನು ಬರೆದವರು ಯಾರು? ನೋಡ್ರಿ, ಈ ಕ್ವಶನ್ಗಳು ನಮಗೆ ಎಲ್ಲಿ ಸಿಗಲ್ಲ, ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಸಿಗೋಕ್ ಸಾಧ್ಯ. ನೋಡಿ, ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ಎಂಬ ಕೃತಿಯನ್ನು ಬರೆದವರಾದ್ರೆ ಅಬಿ ಡುಬಾಯ್ಸ್. ನೋಡ್ರಿ, ಅಬೆ ಡುಬಾಯ್ಸ್ ಅಂತ ನಾವು ಕರಿತೀವಿ. ಇವರನ್ನು ಸ್ವಾಮಿ, ದೊಡ್ಡ ಸ್ವಾಮೀಜಿ ಅಂತ ನಾವಿಲ್ಲಿ ಕರಿತೀವಿ. ಅದು ಕ್ವಶನ್ ಕೂಡ ರೈಸ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಈ ರೀತಿ ಇದೆ ನೋಡಿ. ಪ್ಯಾರಿಸ್ನಲ್ಲಿ ಜೀಸಸ್ ಸಂಘವನ್ನು ಕಟ್ಟಿದವರು ಅಥವಾ ಸ್ಥಾಪಿಸಿದವರು ಯಾರು?
ನೋಡಿ ಸ್ನೇಹಿತರೆ, ಪ್ಯಾರಿಸ್ನಲ್ಲಿ ಜೀಸಸ್ ಸಂಘವನ್ನು ಕಟ್ಟಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಇಗ್ನೇಷಿಯಸ್ ಲೊಯೋಲಾ ಅಂತ ನಾವು ಇಲ್ಲಿ ಆನ್ಸರ್ ಮಾಡಬಹುದಾಗಿದೆ. ಇಗ್ನೇಷಿಯಸ್ ಲೊಯೋಲಾ. ಅದು ಮುಂದೆ ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥಲಿಕ್ ಅಂತ ಬರುತ್ತೆ, ಅದು ಮುಂದೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಸದ್ಯಕ್ಕೆ ಇಷ್ಟು ನಾವು ನೋಡ್ತಾ ಹೋದಾಗ ಯಾವ ರೀತಿ ಕ್ವಶನ್ ರೈಸ್ ಆಗ್ತಾವ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಇದೆ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಯನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು? ನೋಡಿ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕೈಗಾರಿಕೆಯನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕ್ವಶನ್ ಬಂದು ಆನ್ಸರು 1923 1923ರಲ್ಲಿ ಅಂತ ನಾವಿಲ್ಲಿ ಆನ್ಸರ್ ಮಾಡಬಹುದಾಗಿದೆ. ನೆಕ್ಸ್ಟ್, ರಾಮನಗರ ಜಿಲ್ಲೆಯಲ್ಲಿ ಜನಪದ ಲೋಕ ಸ್ಥಾಪಿಸಿದವರು ಯಾರು? ನೋಡ್ರಿ, ರಾಮನಗರ ಜಿಲ್ಲೆಯಲ್ಲಿ ಒಂದು ಜನಪದ ಲೋಕ ಸಂಘ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯನ್ನು ಹುಟ್ಟು ಹಾಕಿದವರು ಯಾರು ಅಂತ ಕೇಳ್ಬೋದು, ಅಥವಾ ಸ್ಥಾಪಿಸಿದವರು ಯಾರು ಅಂತ ಕೇಳ್ಬೋದು. ಇಲ್ಲಿ ಸರಿಯಾದಂತ ಉತ್ತರ ಎಚ್ ನಾಗೇಗೌಡ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಎಚ್ ನಾಗೇಗೌಡ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 7 ಈ ರೀತಿ ಇದೆ, ಚಾಮರಾಜನಗರ ಇದಕ್ಕೆ ಪ್ರಾಚೀನದಲ್ಲಿ ಇದ್ದ ಹೆಸರು ಅಂತ ಕೇಳ್ತಾರೆ. ಚಾಮರಾಜನಗರಕ್ಕೆ ಪ್ರಾಚೀನ ಹೆಸರು ಏನಾಗಿತ್ತು ಅಂತ ಬಂದಾಗ ಇಲ್ಲಿ ನೋಡಿ ಸ್ನೇಹಿತರೆ, ಹರಿಕುಟಾರ ಅಂತ ನಾವು ಹೇಳ್ಬೋದು. ಹರಿಕುಟಾರ ಸರಿಯಾದಂತಹ ಉತ್ತರ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್, ಬಾಬಾ ಬುಡನ್ಗಿರಿಯನ್ನು ಸ್ಥಳೀಯವಾಗಿ ಏನೆಂದು ಕರೆಯುತ್ತಾರೆ? ನೋಡಿ ಸ್ನೇಹಿತರೆ, ಇದು ಕೂಡ ಕ್ವಶನ್ ಒಮ್ಮೆ PCಯಲ್ಲಿ ಆಗಿದೆ, ಅದೇ ರೀತಿ ಒಮ್ಮೆ ಟೆಟ್ಟಲ್ ಕೂಡ ಆಗಿರ್ಬೋದು, SDA ಕೂಡ ಆಗಿದೆ. ನೋಡಿ ಸ್ನೇಹಿತರೆ, ಬಾಬಾ ಬುಡನ್ಗಿರಿ ಇದನ್ನು ಸ್ಥಳೀಯವಾಗಿ ಏನೆಂದು ಕರೆಯುತ್ತಿದ್ದರು ಅಂತ ಕೇಳಿದಾಗ ಇಲ್ಲಿ ಸರಿಯಾದಂತ ಉತ್ತರ ಚಂದ್ರದ್ರೋಣ ಪರ್ವತ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಮೊದಲು ಮಾನವನು ಬಳಸಿದಂತಹ ಲೋಹ ಯಾವುದು? ನೋಡಿ ಕ್ವಶನ್ ಹೆಂಗಿದೆ, ಮೊದಲು ಮಾನವ ಬಳಸಿದಂತ ಲೋಹ ತಾಮ್ರ ಅನ್ಬೋದು, ಆದರೆ ಕಂಡು ಹಿಡಿದ ಲೋಹ ಒಂದು ಬಂಗಾರ ಅಂತ ನಾವು ಹೇಳ್ಬೋದು, ಆದರೆ ಬಳಸಿದಂತ ಲೋಹವನ್ನು ನಾವು ತಾಮ್ರ ಅಂತ ನಾವು ಕೇಳ್ತೇವೆ. ಜಗತ್ತಿನ ಮೊದಲ ನಾಗರಿಕತೆ ಯಾವುದು ಅಂತ ಬಂದಾಗ ಈಜಿಪ್ಟ್ ನಾಗರಿಕತೆಯನ್ನು ಜಗತ್ತಿನ ಮೊದಲ ನಾಗರಿಕತೆ ಅಂತ ನಾವು ಹೇಳ್ಬೋದಾಗಿದೆ. ನೋಡ್ರಿ, ಜಗತ್ತಿನ ಮೊದಲ ನಾಗರಿಕತೆ ಯಾವುದು ಅಂದಾಗ ಈಜಿಪ್ಟಿನ ನಾಗರಿಕತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಇದು ಕ್ವಶನ್ ಎಷ್ಟು ಬೇರೆ ರೈಸ್ ಆಗಿದೆ, ಅಬ್ಸರ್ವ್ ಮಾಡಿ, ವೆರಿ ಇಂಪಾರ್ಟೆಂಟ್ ದಿಸ್ ಕ್ವಶನ್ಸ್. ಓಕೆ, ಹೈರೋಗ್ಲಿಫಿಕ್ಸ್ ಎಂದರೇನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಈಜಿಪ್ಟಿಯನ್ನರು ಬಳಸುತ್ತಿದ್ದ ಒಂದು ಚಿತ್ರದ ಲಿಪಿಗೆ ನಾವು ಏನಂತೀವಿ ಅಂದ್ರೆ ಹೈರೋಗ್ಲಿಫಿಕ್ಸ್ ಅಂತ ಅಲ್ಲಿ ಕರೀತಾ ಇದ್ರು. ನೆಕ್ಸ್ಟ್, ಇನ್ನು ಅದೇ ರೀತಿಯಾಗಿದೆ, ಹೈರೋಗ್ಲಿಫಿಕ್ಸ್ ಅಂತ ಬಂದ್ರೆ ಚಿತ್ರಲಿಪಿ. ಓಕೆನಾ? ಅದೇ ರೀತಿ ಹೈರೋಗ್ಲಿಫ್ ಅಂತ ಅರ್ಥ. ಹೈರೋಗ್ಲಿಫ್ ಅಂದರೆ ಏನು ಅಂತ ಅರ್ಥ ಕೇಳ್ತಾ ಇದ್ದಾರೆ. ಇದು ಒಂದು ಪವಿತ್ರ ಲಿಪಿಗೆ ಅವ್ರು ಏನಂತ ಕರಿತಿದ್ರು ಅಂದ್ರೆ ಹೈರೋಗ್ಲಿಫ್ ಅಂತ ಕರೀತಾ ಇದ್ರು. ಎಲ್ಲಿ ಅಂತಂದಾಗ ಈಜಿಪ್ಟಿನಿಯರು ಅಂತ ನಾವು ಹೇಳ್ಬೋದಾಗಿದೆ. ನೆಕ್ಸ್ಟ್ ಕ್ವಶನ್ 13, ಸುಮೇರಿಯನ್ನರು ಯಾವ ಲಿಪಿಗಳಲ್ಲಿ ಹಸಿ ಜೇಡಿ ಮಣ್ಣಿನ ಮೇಲೆ ಬರೆಯುತ್ತಿದ್ರು? ಹಸಿ ಜೇಡಿ ಮಣ್ಣಿನ ಮೇಲೆ ಬರೀತಿದ್ರು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸುಮೇರಿಯನ್ನರು ಯಾವ ಲಿಪಿಗಳಲ್ಲಿ ಹಸಿ ಜೇಡಿ ಮಣ್ಣಿನ ಮೇಲೆ ಬರೀತಾ ಇದ್ರು ಅಂದ್ರೆ ಕ್ಯೂನಿಫಾರಂ. ಇದು ಒಂದು ಲಿಪಿ. ಅದು ಎದಂದ್ರೆ ಜೇಡಿ ಮಣ್ಣಿನ ಮೇಲೆ ಬರೆಯುವಂತ ಲಿಪಿ ಯಾವ್ದಂದ್ರೆ ಕ್ಯೂನಿಫಾರಂ ಅಂತ ನಾವು ಕರಿಬಹುದಾಗಿದೆ ಸ್ನೇಹಿತರೆ. ಮುಯ್ಯಿಗೆ ಮುಯಿ. ನೋಡ್ರಿ, ಮುಂದಿನ ಕ್ವಶನ್ ಹೆಂಗಿದೆ, ಮುಯ್ಯಿಗೆ ಮುಯಿ ಎಂಬ ತತ್ವದ ಮೇಲೆ ಯಾರು ಪ್ರಸಿದ್ಧವಾಗಿದ್ದಾರೆ ಎಂದರೆ, ಮುಯ್ಯಿಗೆ ಮುಯಿ ಎಂಬ ತತ್ವದ ಮೇಲೆ ಯಾರು ಪ್ರಸಿದ್ಧರಾಗಿದ್ದಾರೆ ಅಂತ ಬಂದಾಗ ಹಮ್ಮುರಬಿ. ಸರಿಯಾದಂತ ಉತ್ತರ ಹಮ್ಮುರಬಿ ಅಂತ ನಾವು ಹೇಳ್ಬೋದು. ಕ್ವಶನ್ ನಂಬರ್ 15 ನೋಡಿ, 15ನೇ ಕ್ವಶನ್ ಈ ರೀತಿ ಇದೆ, ಅಥೆನ್ಸಿನನ್ನು ಹೆಲ್ಲಸ್ನ ಶಾಲೆ ಎಂದು ಕರೆದವರು ಯಾರು? ಹೆಲ್ಲಸ್ನ ಶಾಲೆ ಅಂತ ಕರೀತಾರೆ.
ಅಥೆನ್ಸ್ ಅಥೆನ್ಸನ್ ಯಾರು ಅಂತಂದಾಗ ಫೆರಿಕ್ಲೀಸ್. ಅಥೆನ್ಸ್ನನ್ನು ಅಥೆನ್ಸ್ ಎಂಬ ನಗರ ಐತಲ್ಲ, ಇದನ್ನು ಅಲೆಸ್ನ ಶಾಲೆ ಅಂತ ಕರೀತಾರೆ. ಶಾಲೆ ಅಂತ ಕರೆಯುವಂತವ್ರು ಯಾರು ಅಂದಾಗ ಫೆರಿಕ್ಲೀನ್. ಸರಿಯಾದಂತ ಉತ್ತರ ಫೆರಿಕ್ಲೀನ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 16 ಈ ರೀತಿ ಇದೆ. ಇಲಿಯಾಡ್ ಮತ್ತು ಒಡಿಸ್ ಮಹಾಕಾವ್ಯದ ಕರ್ತೃ ಯಾರು? ನೋಡ್ರಿ, ಇಲಿಯಾಡ್ ಮತ್ತು ಒಡಿಸ್ಸಿ ಮಹಾಕಾವ್ಯಗಳ ಕರ್ತೃ ಯಾರಂದ್ರೆ ಹೋಮರ್. ಇವರೊಬ್ಬ ಏನಪ್ಪ ಅಂತಂದ್ರೆ ಎರಡು ಕಣ್ಣು ಕಾಣದಂತಹ ಒಬ್ಬ ಮಹಾನ್ ಕವಿ ಅಂತ ನಾವು ಹೇಳ್ಬೋದು. ಇವನು ಇಲಿಯಾಡ್ ಮತ್ತು ಒಡಿಸ್ ಎಂಬ ಮಹಾಕಾವ್ಯವನ್ನು ಬರಿತಾನೆ. ಕಣ್ಣಿಲ್ದ ವ್ಯಕ್ತಿ ಯಾವ ರೀತಿ ಬರಿತಾನೆ ಅಂತ ನಮ್ಗೆ ಅನ್ಸ್ಬೋದು, ಆದರೆ ಅಷ್ಟಂತ ಬುದ್ಧಿ ಶಕ್ತಿ ಅವನಲ್ಲಿ ಅಡಗಿರುತ್ತೆ, ಹಾಗಾಗಿ ಬರೆದಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವೈದ್ಯಶಾಸ್ತ್ರದ ಪಿತಾಮಹ ಎಂದೆನಿಸಿರುವ ಹಿಪ್ಪಕ್ರಟಿಸ್ ಯಾವ ದೇಶದವನು? ನೋಡ್ರಿ, ವೈದ್ಯಶಾಸ್ತ್ರದ ಪಿತಾಮಹ ಎನಿಸಿರುವ ಹಿಪ್ಪಕ್ರಟಿಸ್ ಯಾವ ದೇಶದವನು ಅಂತ ಬಂದಾಗ ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಗ್ರೀಸ್ ದೇಶದವನು ಅಂತ ನಾವು ಕರಿಬಹುದಾಗಿದೆ. ನೆಕ್ಸ್ಟ್ ಕ್ವಶನ್ ರೈಸ್ ಆಗಿದೆ, ನೆನಪಿರ್ಲಿ. ನೋಡ್ರಿ, ಸರಸ್ವತಿ ನದಿಯನ್ನು ಪ್ರಾಚೀನ ಹೆಸರು ಏನು? ಸರಸ್ವತಿ ನದಿಯ ಪ್ರಾಚೀನ ಹೆಸರು ಕೇಳ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಇರುವಂತ ಹೆಸರು ಏನು ಅಂತ ತಂದಾಗ ಗಗ್ಗರ್ ಆಕ್ರ ಅಂತ ನಾವು ಕರಿತೀವಿ. ಅದು ಮೊದಲು ಪ್ರಾಚೀನ ಹೆಸರಾಗಿರುತ್ತೆ. ಅದು ಬತ್ತಿ ಹೋದ ನಂತರ ಬದಲಾವಣೆ ಆಗಿ ಇದು ಏನಂತಾರೆ ತನ್ನ ಅಂದ್ರೆ ಹರಿವನ್ನು ಕಳೆದುಕೊಳ್ಳುತ್ತೆ, ನೀರಿನ ಹರಿವನ್ನು ಕಳೆದುಕೊಳ್ಳುತ್ತೆ. ಹಾಗಾಗಿ ಇದು ಸರಸ್ವತಿ ನದಿಯು ಈಗ ಕಾಣಕ್ ಆಗಲ್ಲ ನಾವು. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 19, ಕರ್ನಾಟಕದಲ್ಲಿ ಜೈನರ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಯಾವುದು? ಜೈನರ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಆಲ್ಮೋಸ್ಟ್ ಎಲ್ಲ ಕಡೆ ರೈಸ್ ಆಗಿದೆ, ಎಲ್ಲರಿಗೂ ಗೊತ್ತಿರುವಂತದ್ದೇ ಇದು. ಕ್ವಶನ್ ನಂಬರ್, ಕರ್ನಾಟಕದ ಜೈನರ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಅಂದ್ರೆ ಶ್ರವಣ ಬೆಳಗೊಳ. ಶ್ರವಣ ಬೆಳಗೊಳ ಅಂತ ನಾವು ಕರಿಬಹುದು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 20 ನೋಡ್ರಿ, ಅಶೋಕನ ಶಿಲಾಶಾಸನವನ್ನು ಓದಿಸಲು ಪ್ರಯತ್ನ ಮಾಡಿ ವಿಫಲನಾದ ದೆಹಲಿಯ ಸುಲ್ತಾನ ಯಾರು? ನೆನಪಿರಲಿ ಸ್ನೇಹಿತರೆ, ಕ್ವಶನ್ ರೈಸ್ ಆಗಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನೋಡ್ರಿ, ಅಶೋಕನ ಶಿಲಾಶಾಸನವನ್ನು ಓದಿಸಲು ಪ್ರಯತ್ನ ಮಾಡಿ ವಿಫಲನಾದ ದೆಹಲಿಯ ಸುಲ್ತಾನ ಯಾರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಫಿರೋಜ್ ಶಾ ತುಘಲಕ್ ಅನ್ಬೋದು. ಫಿರೋಜ್ ಶಾ ತುಘಲಕ್ನನ್ನು ಅಶೋಕನ ಶಿಲಾಶಾಸನ ಮೊದಲು ಓದಿಸಲು ಪ್ರಯತ್ನ ಮಾಡ್ತಾನೆ, ಆದರೆ ವಿಫಲನಾಗ್ತಾನೆ. ನೋಡ್ರಿ, ಕನಿಷ್ಕನ ಆಸ್ಥಾನದಲ್ಲಿ ಶ್ರೇಷ್ಠ ವಿಜ್ಞಾನಿಯೂ ಹೌದು, ತತ್ವಜ್ಞಾನಿಯೂ ಹೌದು, ಅವರು ಯಾರಾಗಿದ್ದರು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕ್ವಶನ್ ಈ ರೀತಿ ಇದೆ, ಕನಿಷ್ಕನ ಆಸ್ಥಾನದಲ್ಲಿ ಶ್ರೇಷ್ಠ ವಿಜ್ಞಾನಿ ಹಾಗೂ ತತ್ವಜ್ಞಾನಿ ಯಾರು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ನಾಗಾರ್ಜುನ. ನಾಗಾರ್ಜುನಕ್ಕೆ ಸರಿಯಾದಂತ. ನೋಡಿ ಸ್ನೇಹಿತರೆ, 22 ಕ್ವಶನ್ ಈ ರೀತಿ ಇದೆ. ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೆಕ್ಸ್ಟ್ 22, ಅಲಹಾಬಾದಿನ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು ಅಂತ ಕೇಳಿದಾಗ ಇದು ಹರಿಶೇಣ. ಇದು ಯಾವುದರ ಬಗ್ಗೆ ತಿಳಿಸುತ್ತಂದ್ರೆ ಸಮುದ್ರಗುಪ್ತನ ಆಡಳಿತ ಬಗ್ಗೆ ನಾವು ಕಾಣ್ತೀವಿ. ನೆಕ್ಸ್ಟ್ ಕವಿಕುಲ ಗುರು. ನೋಡ್ರಿ, ಕವಿಕುಲ ಗುರು ಎಂದು ಯಾರನ್ನು ಕರೆಯಲಾಗಿದೆ? ಕವಿಕುಲ ಗುರು ಅಂತಂದು ಕಾಳಿದಾಸನನ್ನು ಕರೆಯಲಾಗಿದೆ. ನೋಡ್ರಿ, ಕವಿಕುಲ ಗುರನ್ನು ಕಾಳಿದಾಸನನ್ನು ಕರೆಯಲಾಗಿದೆ ಅಂತ ನಾವಿಲ್ಲಿ ಹೇಳಬಹುದು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 24, ನಾಗನಂದ ಎಂಬ ನಾಟಕವನ್ನು ಬರೆದವರು ಯಾರು? ನಾಗನಂದ ಎಂಬ ನಾಟಕವನ್ನು ಬರೆದವರು ಯಾರಂದಾಗ ಹರ್ಷವರ್ಧನ. ರತ್ನಾವಳಿ ಅಂತ ಬರೀತಾನೆ,
ನಾಗಾನಂದ ಅಂತ ಬರೀತಾನೆ. 3 ನಾಟಕಗಳನ್ನು ಬರೀತಾನೆ. ಶ್ರೇಷ್ಠ ದೊರೆಯೂ ಹೌದು, ಶ್ರೇಷ್ಠ ಕವಿಯೂ ಹೌದು ಹರ್ಷವರ್ಧನ. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 25. ಫಾಹಿಯಾನ್ ಪ್ರಮುಖ ಕೃತಿ ಯಾವುದು? ಫಾಹಿಯಾನ್ನ ಪ್ರಮುಖ ಕೃತಿ ಯಾವುದು ಅಂತ ಬಂದಾಗ ಇಲ್ಲಿ ಗೋಕೋಕಿ ಅಂತ ನಾವು ಕರಿಬಹುದು. ಗೋಕೋಕಿ ಅಂತ ಕರಿಬಹುದಾಗಿದೆ ಸ್ನೇಹಿತರೆ. ನೆಕ್ಸ್ಟ್, ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಯಾವಾಗ ಅಂಗೀಕರಿಸಲಾಯಿತು? ನೋಡಿ ನೆನಪಿರಲಿ, ಈ ರೀತಿ ಕ್ವಶನ್ ರೈಸ್ ಆಗುತ್ತೆ. ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಯಾವಾಗ ಅಂಗೀಕರಿಸಲಾಯಿತು ಅಂತ ಬಂದಾಗ 1950 ಜನವರಿ 24ರಂದು ನಮ್ಮ ರಾಷ್ಟ್ರ ಗೀತೆಯನ್ನು ಅಳವಡಿಸಿಕೊಳ್ಳಲಾಯಿತು ಅಥವಾ ಅಂಗೀಕರಿಸಲಾಯಿತು ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಕ್ವಶನ್ ನಂಬರು 27. ನಮ್ಮ ರಾಷ್ಟ್ರದ ಲಾಂಛನವನ್ನು ಅಂಗೀಕರಿಸಿದ. ನೋಡಿ ಸ್ನೇಹಿತರೆ, ಇಲ್ಲಿ ಜನವರಿ 24 ಇದೆ. ಇಲ್ಲಿ ರಾಷ್ಟ್ರ ಲಾಂಛನ ಅಂತ ಬಂದಾಗ 26 ಇದೆ. ಇಲ್ಲಿ ಇಯರ್ ಮಾತ್ರ ಸೇಮ್ ಇದೆ. ಇಯರ್ ನಮ್ಮ ರಾಷ್ಟ್ರಗೀತೆ, ರಾಷ್ಟ್ರದ ಲಾಂಛನ ಇಯರ್ 1950 1950 ವರ್ಷ ಸೇಮ್ ಇದೆ, ಮಂತ್ ಸೇಮ್ ಇದೆ, ಆದರೆ ಡೇಟ್ ಮಾತ್ರ 2 days ವೇರಿಯೇಷನ್ ಆಗುತ್ತೆ. ಇಲ್ಲಿ ಜನವರಿ 24 ಇದೆ, ಲಾಂಛನ ಜನವರಿ 26. ನೆಕ್ಸ್ಟ್, ಸತ್ಯಮೇವ ಜಯತೆ ಈ ವಾಕ್ಯವನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಎಲ್ಲಿಂದ ನಾವು ಆಯ್ಕೆ ಮಾಡಲಾಗಿದೆ ಅಂತ ಬಂದಾಗ ಇಲ್ಲಿ ಮುಂಡಕ ಉಪನಿಷತ್ತು ಅಂತ ಉತ್ತರ ಹೇಳಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ 29 ಕ್ವಶನ್ ನೋಡೋದಾದ್ರೆ, ಭೂಮಿಯ ಒಂದು ಚಿಕ್ಕ ಮಾದರಿಯನ್ನು ಹೀಗೆಂದು ಕರೆಯುತ್ತಾರೆ. ಇದು ಮೆಥಡ್ ಅಲ್ಲಿ ಬರುತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕೂಡ 2 ಸತಿ ರೈಸ್ ಆಗಿದೆ. ನೋಡಿ, ಇಲ್ಲಿ ಭೂಮಿಯ ಒಂದು ಚಿಕ್ಕ ಮಾದರಿಯನ್ನು ಹೀಗೆಂದು ಕರೆಯುತ್ತಾರೆ. ಹೇಗೆ ಕರೆಯುತ್ತಾರೆ ಅಂದರೆ ಗ್ಲೋಬ್ ಅಂತ ಕರಿತೀವಿ. ಗ್ಲೋಬ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ವೈಪರೀತ್ಯಗಳ ಖಂಡ ವೈಪರೀತ್ಯಗಳ ಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತೇವೆ ಅಂದಾಗ ಇಲ್ಲಿ ಏಷ್ಯಾ ಖಂಡ. ವೈಪರೀತ್ಯಗಳ ಖಂಡ ಅಂದ್ರೆ ಏಷ್ಯಾ ಖಂಡ. ಕ್ವಶನ್ ರೈಸ್ ಆಗುತ್ತೆ, ನೆನಪಿಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಜಗತ್ತಿನ ಅತ್ಯಂತ ಶೀತವಾದ ಪ್ರದೇಶ ಯಾವುದು ಅಂತ ಬಂದಾಗ ವರ್ಕು ಯುನೆಸ್ಕೋ. ಸೈಬೀರಿಯಾದ ವರ್ಕು ಯುನೆಸ್ಕೋ ನಾವು ಅತ್ಯಂತ ಪ್ರಪಂಚದ ಶೀತವಾದಂತಹ ಪ್ರದೇಶ ಅಂತ ನಾವು ಕರಿಬಹುದಾಗಿದೆ. ಅದೇ ರೀತಿಯಾಗಿ ಕ್ವಶನ್ ನಂಬರ್ 32. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶ ಯಾವುದೆಂದರೆ ನಮ್ಮ ಭಾರತದ ಮೇಘಾಲಯದ ಮಾಸಿನ್ರಾಮ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶ ಅಂತ ನಾವು ಹೇಳಬಹುದು. ಕ್ವಶನ್ ನಂಬರ್ 33. ರೋಮನ್ನರು ಮೂಲ ಪುರುಷ ಯಾರು ಅಂತ ಕೇಳಿದಾಗ ನೋಡ್ರಿ, ರೋಮಲಸ್ ಮತ್ತು ರೀಮಸ್ ಇಬ್ಬರು ಮೂಲ ಪುರುಷರು. ನೋಡಿ ಸ್ನೇಹಿತರೆ, ಮತ್ತೊಂದು 34. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಪ್ರಪ್ರಥಮವಾಗಿ ಕಾಣಿಸಿಕೊಂಡದ್ದು ಎಲ್ಲಿ? ಸೊ ಕ್ವಶನ್ ಕೂಡ ರೈಸ್ ಆಗಿದೆ ಆಲ್ರೆಡಿ, ಮತ್ತೊಮ್ಮೆ ರೈಸ್ ಆಗೋ ಚಾನ್ಸಸ್ ಕೂಡ ಇದೆ ಸ್ನೇಹಿತರೆ. ಅದಕ್ಕೆ ಹೇಳ್ತಾ ಇರೋದು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಕಂಪಲ್ಸರಿ ಮಾಡ್ಕೊಳ್ರಿ. ನಮ್ಮ ಉಚಿತವಾಗಿ PDF ನೋಟ್ಸ್ ಪಡೆಯಲು, ಅದೇ ರೀತಿ ತರಗತಿ ಪಡೆಯಲು, ಯಾವುದೇ ಒಂದು ನ್ಯೂ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಲುಪುವ ಕೆಲಸ ನಮ್ಮ ಜವಾಬ್ದಾರಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಇಷ್ಟ ಆದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಯೂಸ್ ಆಗಲಿ, ಶೇರ್ ಮಾಡಿ. ಓಕೆ, ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಪ್ರಥಮವಾಗಿ ಕಾಣಿಸಿಕೊಂಡದ್ದು ಎಲ್ಲಿ ಅಂತಂದಾಗ ದಕ್ಷಿಣ ಆಫ್ರಿಕಾದಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಜಗತ್ತಿನಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಞೆ ಎಂದು ಯಾರನ್ನು ಕರೆಯುತ್ತೇವೆ? ಇಲ್ಲಿ ನೋಡಿ ಸ್ನೇಹಿತರೆ, ಸರಿಯಾದಂತಹ ಉತ್ತರ ಹ್ಯಾಟ್ಷೆಪ್ಸುಟ್. ಈಜಿಪ್ಟ್ ನಾಗರಿಕತೆಯ ಹ್ಯಾಟ್ಷೆಪ್ಸುಟ್ ಎಂಬ ಮಹಿಳೆಯನ್ನು ಪ್ರಪಂಚದ ಮೊದಲ
ಸಾಮ್ರಾಜ್ಞಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಟಾಲೆಮಿ ಮನೆತನದ ಪ್ರಸಿದ್ಧ ರಾಣಿ ನೋಡ್ರಿ 36. ಟಾಲೆಮಿಯ ಮನೆತನದ ಪ್ರಸಿದ್ಧ ರಾಣಿ ಅಂತಂತ ಬಂದಾಗ ಇಲ್ಲಿ ಕ್ಲಿಯೋಪಾತ್ರ ಅಂತ ಸರಿಯಾದ ಉತ್ತರ. ಕ್ವಶನ್ ನಂಬರ್ 37 ನೋಡಿ ಸ್ನೇಹಿತರೆ, ಮೆಸೊಪೊಟೇಮಿಯಾ ನಾಗರಿಕತೆ ಯಾವ ನದಿಯ ಬಯಲಿನಲ್ಲಿ ಹುಟ್ಟಿಕೊಂಡಿತು? ಇದು ಕ್ವಶನ್ ಆಲ್ಮೋಸ್ಟ್ ಟಟ್ಟಿಗೂ ಆಗಿದೆ, ನಮ್ಗೆ HSR GPT ಕೂಡ ಬಂದ್ರು ಕೂಡ ಹೇಳಕ್ಕಾಗಲ್ಲ. ಅದಕ್ಕಾಗಿ ನೋಡ್ರಿ, ಮೆಸೊಪೊಟೇಮಿಯಾ ನಾಗರಿಕತೆಯ ಯಾವ ನದಿಯ ಬಯಲಿನಲ್ಲಿ ಹುಟ್ಟಿಕೊಂಡಿತು ಅಂತ ಬಂದಾಗ ಇಲ್ಲಿ ನೋಡಿ ಸ್ನೇಹಿತರೆ, ಟೈಗ್ರಿಸ್ ಮತ್ತು ಯೂಫ್ರೆಟಿಸ್ ಅಂತ ಹೇಳಬಹುದು. ನೆಕ್ಸ್ಟ್, ಕೋನಿಫೆರಸ್ ಶಂಕುವಿನಾಕಾರ ಟೈಗಾ ಅರಣ್ಯಗಳು, ಟೈಗಾ ಅರಣ್ಯ ಅಂತೀವಿ, ಶಂಕುವಿನಾಕಾರ ಅರಣ್ಯ ಅಂತೀವಿ, ಕೋನಿಫೆರಸ್ ಅರಣ್ಯ ಅಂತೀವಿ. ಇವು ಎಲ್ಲಿ ಕಂಡು ಬರುತ್ತವೆ ಅಂತಂದಾಗ ಟಂಡ್ರ ಪ್ರದೇಶ ಅಂತ ನಾವು ಹೇಳಬಹುದು. ಟಂಡ್ರ ಪ್ರದೇಶ. ನೆಕ್ಸ್ಟ್ 39 ಕ್ವಶನ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ ಯಾವುದು? ನೋಡ್ರಿ ಸ್ನೇಹಿತರೆ, ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವಂತ ದೇಶ ಯಾವ್ದಪ್ಪ ಅಂತಂದಾಗ ಸೌದಿ ಅರೇಬಿಯಾ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 40 ಈ ರೀತಿ ಇದೆ, ಪ್ರಪಂಚದ ಮೇಲ್ಛಾವಣಿ ಎಂದು ಯಾವುದನ್ನು ಕರೆಯುತ್ತೇವೆ? ಯಾವ ಪ್ರಸ್ಥಭೂಮಿಯನ್ನು ಕರೆಯುತ್ತೇವೆ ಅಂತ ಬಂದಾಗ ನೋಡಿ ಸ್ನೇಹಿತರೆ, ಪ್ರಪಂಚದ ಮೇಲ್ಛಾವಣಿ ಎಂದು ಟಿಬೆಟಿನ ಪ್ರಸ್ಥಭೂಮಿಯನ್ನು ಪ್ರಪಂಚದ ಮೇಲ್ಛಾವಣಿ ಅಂತ ಕರಿತೀವಿ. ಅತ್ಯಂತ ಎತ್ತರವಾದ ಪ್ರದೇಶವಾಗಿರುವುದರಿಂದ ಮೇಲ್ಛಾವಣಿ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಇವತ್ತು 40 ಕ್ವಶನ್ಗಳನ್ನ ನೋಡ್ತಾ ಬಂದ್ವಿ. ಮುಂದಿನ ಬರುವಂತ ಕ್ವಶನ್ ನಾನು ಸೈಕಾಲಜಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಅನಸೂಯ ಪೆರಿಗೆ ಅವರಂತ ಬರೆದಿರ್ತಕ್ಕಂಥ ಪುಸ್ತಕ ರೆಫರ್ ಮಾಡಿಬಿಟ್ಟು ನಿಮಗೆ ಕನ್ನಡ ಮೆಥಡ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮುಂದಿನ ವಿಡಿಯೋ ಸ್ನೇಹಿತರೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಮತ್ತು ನೀವು ಟೆಲಿಗ್ರಾಮ್ ಜಾಯ್ನಿಂಗ್ ಆಗ್ಬೇಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ಜಾಯಿನ್ ಆಗ್ಬೋದು. ಓಕೆನಾ ಸ್ನೇಹಿತರೆ? ಓಕೆ, ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.